ಆತ್ಮೀಯರೇ, ಈ ಒಂದು ಭಾಗದಲ್ಲಿ KSEAB ಅವರು ಬಿಟ್ಟಿರುವಂತಹ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಸೆಟ್ 1ನ ಕುರಿತು ತಿಳಿಯುವಂತಹ ಪ್ರಯತ್ನ ಮಾಡೋಣ. ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರಾದ ಶ್ರೀ ರಾಘವೇಂದ್ರ ಭಟ್ ಸರ್ ಇವರು. 2025-26ನೇ ಸಾಲಿನ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ ಸೆಟ್ 1ನ ಉತ್ತರವನ್ನು ನಾವಿಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲಿಗೆ ಭಾಗ ಎ ಭೌತ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಗಮನಿಸ್ತಾ ಹೋದಾಗ ಮೇನ್ ಕ್ವಶನ್ 1 ನೋಡ್ತಾ ಇದ್ದೀವಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಹು ಆಯ್ಕೆ ಪ್ರಶ್ನೆಗಳು ನೋಡ್ತಾ ಇದ್ದೀವಿ. ಕ್ವಶನ್ ನಂಬರ್ 1, ವಿಭವಾಂತರದ SI ಏಕಮಾನ ಕೇಳಿದ್ದಾರೆ. ಆಪ್ಷನ್ಸನ್ನು ನೋಡ್ತಾ ಇದ್ದೀರಿ. ಆಪ್ಷನ್ ಎ ವೋಲ್ಟ್, ಆಪ್ಷನ್ ಬಿ ಆಂಪಿಯರ್, ಆಪ್ಷನ್ ಸಿ ಕೂಲಮ್, ಆಪ್ಷನ್ ಡಿ ಓಮ್ ಮೀಟರ್. ಉತ್ತರ ನೋಡ್ತಾ ಇದ್ದೀರಿ. ಆಪ್ಷನ್ ಎ ವೋಲ್ಟ್ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ವೋಲ್ಟ್. ವಿದ್ಯಾರ್ಥಿಗಳು ಉತ್ತರ ಬರೀಬೇಕಾದ್ರೆ ಕ್ವಶನ್ ನಂಬರ್ ಹಾಕಿಬಿಟ್ಟು ಆಪ್ಷನನ್ನು ಹಾಕಿ ಆಪ್ಷನನ್ನು ಬರೆದು ಸರಿಯಾದ ಉತ್ತರವನ್ನು ಬರೀಬೇಕಾಗ್ತಾ ಇದೆ. ಕ್ವಶನ್ ನಂಬರ್ 2 ನೋಡ್ತಾ ಇದ್ದೀರಿ. ಮಸೂರದ ಸಂಗಮ ದೂರದ ವಿಲೋಮವು ಆಪ್ಷನ್ಸ್ ಗಮನಿಸಬಹುದು. ಆಪ್ಷನ್ ಎ ಮಸೂರದ ಸಾಮರ್ಥ್ಯವಾಗಿದೆ. ಆಪ್ಷನ್ ಬಿ ಮಸೂರದ ವಕ್ರತಾ ತ್ರಿಜ್ಯವಾಗಿದೆ. ಆಪ್ಷನ್ ಸಿ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ಮೊತ್ತಕ್ಕೆ ಸಮ. ಆಪ್ಷನ್ ಡಿ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ನಡುವಣ ವ್ಯತ್ಯಾಸಕ್ಕೆ ಸಮ ಅನ್ನುವಂಥ ಆಪ್ಷನ್ಸನ್ನು ನೋಡಬಹುದು. ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ನೋಡ್ತಾ ಇದ್ದೀರಿ. ಆಪ್ಷನ್ ಎ ಮಸೂರದ ಸಾಮರ್ಥ್ಯವಾಗಿದೆ. ಅದೇ ರೀತಿ ಮೇನ್ ಕ್ವಶನ್ ನಂಬರ್ 2 ನೋಡ್ತಾ ಇದ್ದೀರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಂದು ಪ್ರಶ್ನೆ ನೋಡಬಹುದು. ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲಿಗೆ ಶುಷ್ಕ ಕೋಶ, ಎರಡನೇದು ರಿಯೋಸ್ಟ್ಯಾಟ್. ಇಲ್ಲಿ ಅವುಗಳ ಚಿಹ್ನೆಗಳನ್ನು ಕೂಡ ಕೊಟ್ಟಿರುವಂಥದ್ದನ್ನು ನೋಡಬಹುದು. ಅದೇ ರೀತಿ ಇನ್ನೊಂದು ಪ್ರಶ್ನೆ ಗಮನಿಸಬಹುದು. ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ ಬಿ ತುದಿಯು ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಸ್ಪಷ್ಟಪಡಿಸಿ ಅಂತ ಕೇಳ್ತಾ ಇದ್ದಾರೆ. ಚಿತ್ರವನ್ನು ಗಮನಿಸ್ತಾ ಉತ್ತರವನ್ನು ನಾವಿಲ್ಲಿ ನೋಡಬಹುದು. ಇಲ್ಲ, ವಿಕರ್ಷಿಸುತ್ತದೆ. ಏಕೆಂದರೆ ವಿದ್ಯುತ್ ಹರಿದಾಗ ಸೊಲೆನಾಯ್ಡ್ನ ಬಿ ತುದಿಯು ಅಯಸ್ಕಾಂತದ ಎನ್ ತುದಿಯಂತೆ ವರ್ತಿಸುತ್ತದೆ. ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ ಅನ್ನುವಂಥದ್ದನ್ನು ಗಮನಿಸಬಹುದು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 3 ನೋಡ್ತಾ ಇದ್ದೀರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ 3 ಪ್ರಶ್ನೆಗಳನ್ನು ನೋಡಬಹುದು. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಉತ್ತರ ನೋಡ್ತಾ ಇದ್ದೀರಿ. ಉಪಕರಣಗಳನ್ನು ಸಮಾಂತರ ಜೋಡಣೆ ಮಾಡಬೇಕು. ಒಂದಕ್ಕಿಂತ ಹೆಚ್ಚು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿರಬಾರದು. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ನೆಕ್ಸ್ಟ್ ಕ್ವಶನ್, ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಉತ್ತರ ನೋಡ್ತಾ ಇದ್ದೀರಿ. ವಾಹಕವೊಂದರ ರೋಧವು ಅವಲಂಬಿಸಿರುವಂಥ ಅಂಶಗಳನ್ನು ಗಮನಿಸಿದಾಗ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಹಾಗೂ ತಾಪ. ನೆಕ್ಸ್ಟ್ ಕ್ವಶನ್ ನೋಡಬಹುದು. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದಂತಹ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಆನ್ಸರನ್ನು ಗಮನಿಸ್ತಾ ಇದ್ದೀರಿ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 4, 3 ಅಂಕದ 3 ಪ್ರಶ್ನೆಗಳನ್ನು ನೋಡಬಹುದು. ಒಂದು ಕ್ವಶನ್ ನೋಡ್ತಾ ಇದ್ದೀರಿ. ಕ್ವಶನ್ ನಂಬರ್ 8ನಲ್ಲಿ 2 ಪ್ರಶ್ನೆಗಳು ನೋಡ್ತಾ ಇದ್ದೀರಿ. ಮೊದಲನೇದು ಎ ಪ್ರಶ್ನೆ ನೋಡ್ಬೋದು. ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಉತ್ತರ ನೋಡ್ತಾ ಇದ್ದೀರಿ. ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವಂಥದ್ದು 2 ಲಕ್ಷಣಗಳು ಇಲ್ಲಿ ನೋಡಬಹುದು. ಹಾಗೆಯೇ ಈ ದೋಷವನ್ನು ಸರಿಪಡಿಸುವಂಥ ಒಂದು ಮಾಹಿತಿ ಗಮನಿಸ್ಬೋದು. ಇಲ್ಲಿ ನಿಮ್ನ ಮಸೂರ ಬಳಸಿ ಇದನ್ನು ಸರಿಪಡಿಸಬಹುದು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಬಿ ಕ್ವಶನ್, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು? ಉತ್ತರ ನೋಡ್ತಾ ಇದ್ದೀರಿ. ಹತ್ತಿರ ಮತ್ತು ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ಇದ್ದೀರಿ. ಇಲ್ಲಿ ಅಥವಾ ಪ್ರಶ್ನೆ ಇದ್ದಾವೆ. 2ರಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಇಲ್ಲಿ ಉತ್ತರಿಸ್ಬೋದಾಗ್ತಾ ಇದೆ. 3 ಅಂಕದ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ಕೂಡ ಇಲ್ಲಿ ಗಮನಿಸ್ಬೋದಾಗ್ತಾ ಇದೆ.
ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದೀರಿ. ನಿಮ್ನ ದರ್ಪಣ ಮುಂದೆ ಸಿಯಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬವು ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೇಳಿರುವಂಥ ಒಂದು ಪ್ರಶ್ನೆ. ಇಲ್ಲಿ ಉತ್ತರವನ್ನು ನೀವಿಲ್ಲಿ ಗಮನಿಸ್ಬೋದಾಗ್ತಾ ಇದೆ. ಹೀಗೆ 3 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಮುಖ್ಯ ಕ್ವಶನ್ 5 ನೋಡ್ತಾ ಇದ್ದೀರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ 2 ಪ್ರಶ್ನೆಗಳು ಇಲ್ಲಿ ನೋಡ್ತಾ ಇದ್ದೀರಿ. ಕ್ವಶನ್ ನಂಬರ್ 11 ಗಮನಿಸ್ಬೋದು. ಇಲ್ಲಿ ಎ ಮತ್ತು ಬಿ ಕ್ವಶನನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಅದನ್ನು ಸಾಲ್ವ್ ಮಾಡಿರುವಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದಾಗ್ತಾ ಇದೆ. ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೂಡ ಗಮನಿಸಬಹುದು. ವಿದ್ಯಾರ್ಥಿಗಳು ಅಥವಾ ಪ್ರಶ್ನೆಯಲ್ಲಿ ಮೇಲಿನ ಪ್ರಶ್ನೆ ಆದರೂ ಉತ್ತರಿಸ್ಬೋದು ಅಥವಾ ಕೆಳಗಿನ ಪ್ರಶ್ನೆ ಆದರೂ ಇಲ್ಲಿ ಉತ್ತರಿಸ್ಬೋದಾಗ್ತಾ ಇದೆ. ಈ ಮೇಲಿನ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಇದೆ. ಅದೇ ರೀತಿ ಕೆಳಗಿನ ಪ್ರಶ್ನೆಯಲ್ಲಿ ಕೂಡ ಎ ಮತ್ತು ಬಿ ನೋಡ್ತಾ ಇದ್ದೀರಿ. ಅಥವಾ ಪ್ರಶ್ನೆಯಲ್ಲಿ ಈ ಎರಡನ್ನು ಉತ್ತರಿಸ್ಬೋದು. ಎ ಆ್ಯಂಡ್ ಬಿ ಇಲ್ಲಿ ಆದರೂ ಉತ್ತರಿಸ್ಬೋದು ಅಥವಾ ಈ ಕೆಳಗಿನವುಗಳಲ್ಲಿ ಎ ಆ್ಯಂಡ್ ಬಿ ಆದರೂ ಉತ್ತರಿಸ್ಬೋದಾಗ್ತಾ ಇದೆ. ವಿದ್ಯಾರ್ಥಿಗಳು ಗಮನಿಸ್ಬೋದಾಗ್ತಾ ಇದೆ. ನೆಕ್ಸ್ಟ್ ಕ್ವಶನ್, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಲು ಕೇಳಿದರೆ 2 ನಿಯಮ ಇಲ್ಲಿ ನೋಡ್ತಾ ಇದ್ದೀರಿ. 1ನೇ ನಿಯಮ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. 2ನೇ ನಿಯಮ ಸ್ನೆಲ್ನ ನಿಯಮ ಇಲ್ಲಿ ಗಮನಿಸಬಹುದು. ಇದರಲ್ಲಿ ಬಿ ಪ್ರಶ್ನೆ ನೋಡ್ತಾ ಇದ್ದೀರಿ. ಪೀನ ದರ್ಪಣ ಮತ್ತು ಪೀನ ಮಸೂರಗಳ ನಡುವಿನ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ತಿಳಿಸಲು ಕೇಳಿದ್ದಾರೆ. ನೋಡ್ತಾ ಇದ್ದೀರಿ. ಪೀನ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತದೆ. ಪೀನ ಮಸೂರ ಮಧ್ಯದಲ್ಲಿ ಉಬ್ಬಾಗಿದ್ದು ಅಂಚಿನಲ್ಲಿ ತೆಳುವಾಗಿರುತ್ತದೆ. ನೆಕ್ಸ್ಟು ಬೆಳಕಿನ ಕಿರಣಗಳನ್ನು ಪೀನ ದರ್ಪಣವು ವಿಕೇಂದ್ರೀಕರಿಸುತ್ತದೆ. ಅದೇ ರೀತಿ ಪೀನ ಮಸೂರವು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬಹುದು. ಇಷ್ಟು ಭಾಗ ಎ ಫಿಸಿಕ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಇಲ್ಲಿ ಗಮನಿಸಿದ್ರಿ. ಇನ್ನು ಭಾಗ ಬಿ ಕೆಮಿಸ್ಟ್ರಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಹಾಗೂ ಮಾಡೆಲ್ ಆನ್ಸರ್ಸನ್ನು ನೀವಿಲ್ಲಿ ನೋಡಬಹುದು. ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡ್ತಾ ಇದ್ದೀರಿ. ಬಹು ಆಯ್ಕೆ ಪ್ರಶ್ನೆಗಳು. ಹಿತ್ತಾಳೆಯಲ್ಲಿರುವಂಥ ಘಟಕ ಲೋಹಗಳು ಕೇಳಿದ್ದಾರೆ. ಡೈರೆಕ್ಟಾಗಿ ನಾನು ಆನ್ಸರ್ ಹೇಳ್ತಾ ಇದ್ದೀನಿ. ಆಪ್ಷನ್ಸ್ ನೋಡ್ಬೋದು ವಿದ್ಯಾರ್ಥಿಗಳು. 4 ಆಪ್ಷನ್ಗಳಲ್ಲಿ ಇಲ್ಲಿ ಸರಿಯಾದ ಉತ್ತರ ಆಗ್ತಾ ಇದೆ ತಾಮ್ರ ಮತ್ತು ಸತು. ಆಪ್ಷನ್ ಎ ಉತ್ತರ ತಾಮ್ರ ಮತ್ತು ಸತು ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ವ್ಯಕ್ತಗೊಂಡಿರುವಂಥ ಪ್ರಯೋಗವನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ವೈ ದ್ರಾವಣವು KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳನ್ನು ಕ್ರಮವಾಗಿ ಯಾವುವು ಅಂತ ಕೇಳಿದ್ದಾರೆ. ಆಪ್ಷನ್ಸನ್ನು ನೋಡ್ತಾ ಉತ್ತರ ನೋಡ್ತಾ ಇದ್ದೀರಿ. ಆಪ್ಷನ್ ಎ PbNO3 ಟ್ವೈಸ್ ಮತ್ತು KNO3 ಇಲ್ಲಿ ಸರಿಯಾದ ಉತ್ತರವನ್ನು ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿ ಇನ್ನೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಈ ವಿಭಾಗದಲ್ಲಿ ನೋಡಬಹುದು. ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ ಯಾವುದು? ನಮಗೆಲ್ಲರಿಗೂ ಗೊತ್ತಿರುವಂತೆ ಕೆಟನೀಕರಣ ಗುಣವು ಕಾರ್ಬನ್ ಅನ್ನು ದೊಡ್ಡ ಅಣುಗಳನ್ನು ಉಂಟು ಮಾಡಲಿಕ್ಕೆ ಕಾರ್ಬನ್ನ ಈ ಒಂದು ವಿಶೇಷ ಗುಣ ಇಲ್ಲಿ ಇರುವಂಥದ್ದು ಗೊತ್ತಿದೆ. ಉತ್ತರ ಆಪ್ಷನ್ ಬಿ ಕೆಟನೀಕರಣ. ನೆಕ್ಸ್ಟ್ 1 ಮಾರ್ಕಿನ ಕ್ವಶನ್ಸ್ ನೋಡ್ತಾ ಇದ್ದೀರಿ. ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 1 ಅಂಕದ 3 ಪ್ರಶ್ನೆಗಳನ್ನು ಗಮನಿಸ್ಬೋದು. ಕ್ವಶನ್ ನೋಡ್ತಾ ಇದ್ದೀರಿ. ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ? ಅದೇ ರೀತಿ ಉತ್ತರ ನೋಡ್ತಾ ಇದ್ದೀರಿ. ನೀಲಿ ಲಿಟ್ಮಸ್ ಕಾಗದ ಪ್ರತ್ಯಾಮ್ಲದಲ್ಲಿ ತನ್ನ ಬಣ್ಣ ಬದಲಾಯಿಸುವುದಿಲ್ಲ. ಹಾಗೆಯೇ ಥರ್ಮೈಟ್ ಕ್ರಿಯೆ ಅನ್ವಯಗಳನ್ನು ಕೇಳ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಥರ್ಮೈಟ್ ಕ್ರಿಯೆಯನ್ನು ಬಳಸಲಾಗ್ತಾ ಇದೆ. ಅದೇ ರೀತಿ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಕೂಡ ಥರ್ಮೈಟ್ ಕ್ರಿಯೆಯನ್ನು ಬಳಸುವಂಥದ್ದು. ನೆಕ್ಸ್ಟ್ 4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್ ಬ್ಯೂಟಿನೋನ್ ಆಗ್ತಾ ಇದೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ರಚನಾ ವಿನ್ಯಾಸವನ್ನು ಕೂಡ ಅಥವಾ ರಚನಾ ಸೂತ್ರವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಮೈನ್ ಕ್ವಶನ್ 8 ಕ್ವಶನ್ ನಂಬರ್ 19 ಗಮನಿಸ್ಬೋದು. ಇಲ್ಲಿ 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಇಲ್ಲೊಂದು ಚಿತ್ರ ಕೇಳಿದ್ದಾರೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸಲು ಉಪಯೋಗಿಸುವಂತಹ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಹೈಡ್ರೋಜನ್ ಅಲ್ಲದ ಗುಳ್ಳೆಗಳನ್ನು ಗುರುತಿಸಲು ಕೇಳಿದ್ದಾರೆ. ಇದು 2 ಅಂಕದ ಪ್ರಶ್ನೆ. ವಿದ್ಯಾರ್ಥಿಗಳು ಗಮನಿಸಬೇಕು.
ಚಿತ್ರವನ್ನು ಬರೆದು ಅವ್ರು ಕೇಳಿರುವಂಥ ಭಾಗ ಇದೆ. ಹೈಡ್ರೋಜನ್ ಅನಿಲದ ಗುಳ್ಳೆಯನ್ನು ಗುರುತಿಸಿರುವಂಥದ್ದು ಇಲ್ಲಿ ಗುಳ್ಳೆಗಳನ್ನು ಇಲ್ಲಿ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಇದರಲ್ಲಿ 2 ಪ್ರಶ್ನೆ. ಮೊದಲನೇದು, ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ. ನಮ್ಗೆ ಗೊತ್ತಿರುವಂತೆ ನೀರಿನ ಗಡಸುತನಕ್ಕೆ ಕಾರಣವಾಗಿರುವಂಥ ಲವಣಗಳು ಯಾವ್ರಿ? ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂ. ಆನ್ಸರ್ ನೋಡ್ತಾ ಇದ್ರಿ, ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣಗಳು. ಅತ್ಯಂತ ಸರಳ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅಣುಸೂತ್ರ ಕೇಳಿದ್ದಾರೆ. ಯಾವುದು? ಆನ್ಸರ್ ಮೀಥೇನ್. ಅಣುಸೂತ್ರ CH4. ನೆಕ್ಸ್ಟ್ ಇನ್ನೊಂದು ಚಿತ್ರ ಇಲ್ಲಿ ಕೊಳಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಉಪಯೋಗಿಸುವಂತಹ ಉಪಕರಣಗಳ ಜೋಡಣೆಯನ್ನು ತೋರಿಸುವಂತಹ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡನ್ನು ಗುರುತಿಸಲು ಕೇಳಿದ್ದಾರೆ. ಚಿತ್ರವನ್ನು ನೋಡ್ತಾ ಇದ್ದೀರಿ ಮತ್ತು ಕೇಳಿರುವಂಥ ಭಾಗ ಕ್ಯಾಥೋಡನ್ನು ಇಲ್ಲಿ ಗುರುತಿಸಿರುವಂಥದ್ದು ಕೂಡ ನೀವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಮೇನ್ ಕ್ವಶನ್ 9. 3 ಅಂಕದ 3 ಪ್ರಶ್ನೆಗಳು ಗಮನಿಸಬಹುದು. ಇಲ್ಲಿ ಅಥವಾ ಪ್ರಶ್ನೆ ಇದೆ. ವಿದ್ಯಾರ್ಥಿಗಳು ಕ್ವಶನ್ ನಂಬರ್ 22ನಲ್ಲಿ ಈ ಮೇಲಿನ 3 ಪ್ರಶ್ನೆಗಳನ್ನು ಉತ್ತರಿಸಬಹುದು ಅಥವಾ ಈ ಕೆಳಗಿನ 3 ಪ್ರಶ್ನೆಗಳನ್ನಾದರೂ ಇಲ್ಲಿ ಉತ್ತರಿಸಬಹುದಾಗ್ತಾ ಇದೆ. ಆನ್ಸರನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 23 ಗಮನಿಸ್ಬೋದು. 3 ಅಂಕದ ಪ್ರಶ್ನೆ ಇದೆ. A, B, C ಮತ್ತು D ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸಿವೆ. ಯಾವ ದ್ರಾವಣವು ಮೊದಲನೇದು ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ? ಉತ್ತರ B. ದ್ರಾವಣ ಇಲ್ಲಿ ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿರುವಂಥದ್ದು, ಯಾಕಂದರೆ ಇದರ pH ಮೌಲ್ಯ 2 ಇದೆ. ನೆಕ್ಸ್ಟ್ ತಟಸ್ಥವಾಗಿರುವಂಥದ್ದು ಯಾವುದು? ತಟಸ್ಥವಾಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ರಿ C ಇಲ್ಲಿ ತಟಸ್ಥವಾಗಿರುವಂಥದ್ದು, ಯಾಕಂದರೆ ಅದರ pH ಮೌಲ್ಯ 7 ಇದೆ. pH ಮೌಲ್ಯ 7 ಇದ್ದಾಗ ಅದು ತಟಸ್ಥ ದ್ರಾವಣ ಆಗಿರ್ತಾ ಇದೆ, ನ್ಯೂಟ್ರಲ್. ನೆಕ್ಸ್ಟ್ ದುರ್ಬಲ ಆಮ್ಲವಾಗಿದೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ದುರ್ಬಲ ಯಾವುದು ಇದರಲ್ಲಿ? ಆಪ್ಷನ್ ಇಲ್ಲಿ ನೋಡ್ತಾ ಇದ್ರಿ A ದುರ್ಬಲವಾಗಿರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ಇದ್ರಿ, ಇಂಪಾರ್ಟೆಂಟ್ ಕ್ವಶನ್. ನಿಮ್ಗೆ ಗೊತ್ತಿರುವಂಥ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಹೇಗೆ ಉಂಟಾಗುವಂಥದ್ದು ಇಲ್ಲಿ ವಿವರಿಸಲು ಹೇಳಿದ್ದಾರೆ. ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನೋಡ್ತಾ ಇದ್ರಿ. ಸೋಡಿಯಂನ ಪರಮಾಣು ಸಂಖ್ಯೆ 11, ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಯಾವ ರೀತಿ ಎಲೆಕ್ಟ್ರಾನ್ಗಳು ಇಲ್ಲಿ ವರ್ಗಾವಣೆ ಆಗಿಬಿಟ್ಟು ಸೋಡಿಯಂ ಕ್ಲೋರೈಡ್ ಉಂಟಾಗುವಂಥದ್ದು ಆಗಿದೆ ಅನ್ನುವಂಥದ್ದನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಿ. ನೆಕ್ಸ್ಟ್ B ಕ್ವಶನ್ ಇದೆ. ಇದರಲ್ಲಿ ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುದಂತ ಹೇಳಿದ್ದಾರೆ. ಅಲ್ಯೂಮಿನಿಯಂ ಹಬೆಯೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಉಂಟಾಗುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಸಮೀಕರಣವನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ಅದಕ್ಕೆ ಇನ್ನೊಂದು ಅಥವಾ ಪ್ರಶ್ನೆ ಕೂಡ ಇದೆ ಇದರಲ್ಲಿ. ಈ ಕ್ವಶನ್ ನಂಬರ್ 24ನಲ್ಲಿ ಅಥವಾ ಪ್ರಶ್ನೆ A ಮತ್ತು B, ಈ ಮೇಲಿನ A ಮತ್ತು B ಆದರೂ ಬರೀಬಹುದು ವಿದ್ಯಾರ್ಥಿಗಳು, ಅಥವಾ ಇಲ್ಲಿ A ಮತ್ತು B ಕೊಟ್ಟಿದ್ದಾರೆ ಇವುಗಳನ್ನಾದರೂ ಕೂಡ ಬರಿಬೋದಾಗ್ತಾ ಇದೆ. ಇಲ್ಲಿ ಅಥವಾ ಪ್ರಶ್ನೆ ನೋಡ್ತಾ ಇದ್ದೀರಿ, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಣು ಹೆಂಗೆ ಉಂಟಾಗಿದೆ ಅನ್ನುವಂಥದ್ದನ್ನು ಬರಲಿಕ್ಕೆ ಹೇಳಿದ್ದಾರೆ. ಉತ್ತರ ನೋಡ್ತಾ ಇದ್ದೀರಿ. ಅದೇ ರೀತಿ ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಹೇಗೆ ಪಡೆಯಲಾಗುವುದು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಉತ್ತರ ನೋಡ್ತಾ ಇದ್ದೀರಿ. ಸತುವಿನ ಆಕ್ಸೈಡನ್ನು ಕೋಕ್ನೊಂದಿಗೆ ಕಾಸಿದಾಗ ಸತು ದೊರಕುತ್ತದೆ ಅಥವಾ ಸತುವಿನ ಆಕ್ಸೈಡ್ನ ಅಪಕರ್ಷಣೆಯಿಂದ ಇದನ್ನು ಪಡಿಬಹುದು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 11, 4 ಅಂಕದ ಒಂದು ಪ್ರಶ್ನೆ. ಇಲ್ಲಿ A ಮತ್ತು B ಕ್ವಶನ್ಸ್ ನೋಡ್ತಾ ಇದ್ದೀರಿ. ಇಲ್ಲಿ ಕೂಡ ಅಥವಾ ಪ್ರಶ್ನೆ ಗಮನಿಸಬಹುದು. ಒಂದು ಕ್ವಶನ್ ನೋಡ್ತಾ ಇದ್ದೀರಿ. ಆಪ್ಷನ್ 25ನೇ ಪ್ರಶ್ನೆಯಲ್ಲಿ A ಪ್ರಶ್ನೆ, N ಬ್ಯೂಟೇನ್ ಮತ್ತು ಐಸೋ ಬ್ಯೂಟೇನ್ಗಳ ರಚನೆಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ನಾರ್ಮಲ್ ಬ್ಯೂಟೇನ್ ಮತ್ತು ಐಸೋ ಬ್ಯೂಟೇನ್ನ ಒಂದು ರಚನೆಯನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ನಮ್ಗೆ ಗೊತ್ತಿರುವಂಥ ಬ್ಯೂಟೇನ್ ಅಣುಸೂತ್ರ C4H10 ಇದೆ. ಅದನ್ನು ಇಲ್ಲಿ ನಾರ್ಮಲ್ ಬ್ಯೂಟೇನ್, N ಬ್ಯೂಟೇನ್ ಮತ್ತು ಐಸೋ ಬ್ಯೂಟೇನ್ ಯಾವ ರೀತಿ ಬರಿತೀವಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಎಸ್ಟರೀಕರಣ ಎಂದರೇನು? ಎಥೆನಾಲ್ನಿಂದ ಈಥೀನನ್ನು ಹೇಗೆ ಪಡೆಯಿರಿ ಅಂತ ಪ್ರಶ್ನೆ ಇದೆ. ಉತ್ತರವನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಎಸ್ಟರೀಕರಣ ಅಂದರೆ ಏನು? ಎಥೆನಾಲ್ ಮತ್ತು ಎಥೆನಾಯಿಕ್ ಆಮ್ಲದ ವರ್ತನೆಯಿಂದ ಸಿಹಿ ರುಚಿಯುಳ್ಳ ಎಸ್ಟರ್ ಉಂಟಾಗುವಂಥ ಒಂದು ಕ್ರಿಯೆ. ಆಮೇಲೆ ಎಥೆನಾಲ್ನಿಂದ ಈಥೀನನ್ನು ಹೆಂಗೆ ಪಡಿತಾ ಇದ್ದೀರಿ? ಎಥೆನಾಲನ್ನು 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಸಿದಾಗ ಎಥೆನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿಯಾಗುತ್ತದೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಇಲ್ಲಿನೂ ಕೂಡ ಅಥವಾ ಪ್ರಶ್ನೆ ನೋಡ್ತಾ ಇದ್ದೀರಿ. ಈ ಮೇಲಿನ 2 ಪ್ರಶ್ನೆಗಳನ್ನಾದರೂ ಉತ್ತರಿಸಬಹುದು ಅಥವಾ ಇಲ್ಲಿ ಕೊಟ್ಟಿರುವಂಥ ಅಥವಾ ಇಲ್ಲಿ ಕೇಳಿರುವಂಥ ಈ ಪ್ರಶ್ನೆಗಳನ್ನಾದರೂ ಉತ್ತರಿಸಬಹುದು. ಕ್ವಶನ್ಸ್ ನೋಡ್ತಾ ಇದ್ದೀರಿ. ನೈಟ್ರೋಜನ್ ಮತ್ತು ಪ್ರೊಪೈನ್ ಅಣುಗಳ ಚುಕ್ಕೆ ರಚನೆಯನ್ನು ಬರಲಿಕ್ಕೆ ಹೇಳಿದ್ದಾರೆ. ಆನ್ಸರ್ ನೋಡ್ಬೋದು. ಉತ್ತರ ನೈಟ್ರೋಜನ್ ಮತ್ತು ಪ್ರೊಪೈನ್ನ ಚುಕ್ಕೆ ರಚನೆ. ನೆಕ್ಸ್ಟ್ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವಂಥ ಪ್ರಕ್ರಿಯೆಯನ್ನು ವಿವರಿಸಲು ಹೇಳಿದ್ದಾರೆ.
ಉತ್ತರವನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಭಾಗ ಸಿ ಜೀವ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಗಮನಿಸಬಹುದು. ಕ್ವಶನ್ ನಂಬರ್ 11 ನೋಡ್ತಾ ಇದ್ದೀರಿ. 1 ಅಂಕದ ಪ್ರಶ್ನೆಗಳು, ಬಹುಆಯ್ಕೆ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಕ್ವಶನ್ ನೋಡ್ಬೋದು. ಪ್ರೋಟೀನನ್ನು ಜೀರ್ಣಿಸಲು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವಂಥ ಕಿಣ್ವ ನೋಡ್ತಾ ಇದ್ದೀರಿ. ಆಪ್ಷನ್ಸ್ ಗಮನಿಸ್ಬೋದು. ಆಪ್ಷನ್ ಎ ಅಮೈಲೇಸ್, ಆಪ್ಷನ್ ಬಿ ಪೆಪ್ಸಿನ್, ಆಪ್ಷನ್ ಸಿ ಟ್ರಿಪ್ಸಿನ್, ಆಪ್ಷನ್ ಡಿ ಲೈಪೇಸ್. ಪ್ರೋಟೀನನ್ನು ಜೀರ್ಣಿಸಲಿಕ್ಕೆ ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವಂಥ ಕಿಣ್ವ ನಮಗೆಲ್ಲರಿಗೂ ಗೊತ್ತಿರುವಂಥ ಆಪ್ಷನ್ ಸಿ ಟ್ರಿಪ್ಸಿನ್. ನೆಕ್ಸ್ಟ್, ಯುಗ್ಮಜವೊಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ. ಆಗ ಲಿಂಗಾಣುಗಳಲ್ಲಿರುವಂತಹ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಒಂದು ಆಪ್ಷನ್ಸ್ ಪ್ರಶ್ನೆಗಳನ್ನು ಗಮನಿಸಬಹುದು. ಆಪ್ಷನ್ ಎ 24 ಜೊತೆ, ಆಪ್ಷನ್ ಬಿ 48, ಆಪ್ಷನ್ ಸಿ 6 ಜೊತೆ, ಆಪ್ಷನ್ ಡಿ 24. ಸರಿಯಾದ ಉತ್ತರ ನೋಡ್ತಾ ಇದ್ದೀರಿ ಆಪ್ಷನ್ ಡಿ 24. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವಂಥ ಚಿತ್ರವನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯವು ಕೇಳ್ತಾ ಇದ್ದಾರೆ. ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಿ. ಆಪ್ಷನ್ಸನ್ನು ಗಮನಿಸ್ತಾ ನೇರವಾಗಿ ಸರಿಯಾದ ಉತ್ತರವನ್ನು ಗಮನಿಸ್ಬೋದು. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗ್ತಾ ಇದೆ. 2 ನರಕೋಶಗಳ ಮಧ್ಯೆ ಖಾಲಿ ಜಾಗದಲ್ಲಿ ಇಲ್ಲಿ ಏನು ಎಕ್ಸ್ ಅಂತ ಏನು ತೋರಿಸಿದ್ದಾರೆ, 2 ನರಕೋಶಗಳ ಮಧ್ಯೆ ಕಂಡುಬರುವಂಥ ಖಾಲಿ ಅವಕಾಶಕ್ಕೆ ಸಂಸರ್ಗ ಅಥವಾ ಸೆನಾಪ್ಸ್ ಅಂತ ಕರಿತಾ ಇದ್ದೀವಿ. ಇನ್ನು ಅದರ ಕಾರ್ಯ ನೋಡ್ತಾ ಇದ್ದರೆ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದಂಥ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ವರ್ಗಾಯಿಸುವಂಥದ್ದು ಅಥವಾ ಡೆಂಡ್ರೈಟ್ಗೆ ರವಾನಿಸುವಂಥ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ ಅನ್ನೋಂಥದ್ದು ನೀವು ನೋಡ್ತಾ ಇದ್ದೀರಿ. ಕ್ವಶನ್ ನಂಬರ್ 12 ನೋಡ್ತಾ ಇದ್ದೀರಿ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಅಂಕದ 3 ಪ್ರಶ್ನೆಗಳನ್ನು ನೋಡಬಹುದು. ಸಸ್ಯಗಳಲ್ಲಿ ಝೈಲಮ್ ಅಂಗಾಂಶದ ಪ್ರಾಮುಖ್ಯತೆ ಏನು ಕೇಳ್ತಾ ಇದ್ದಾರೆ. ಸಸ್ಯಗಳಲ್ಲಿ ನಮ್ಗೆ ಗೊತ್ತಿರುವಂತೆ ಝೈಲಮ್ ಅಂಗಾಂಶ ನೀರನ್ನು ಸಾಗಿಸುವಂಥ ಕಾರ್ಯ ಮಾಡ್ತಾ ಇದೆ. ನೆಕ್ಸ್ಟ್, ಬಟಾಣಿ ಸಸ್ಯಗಳು ವಿಭಿನ್ನ ರೂಪಗಳನ್ನು ತೋರಿಸುವಂಥ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಉತ್ತರವನ್ನು ಕೊಟ್ಟಿರುವಂಥದ್ದು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಿ. ನೆಕ್ಸ್ಟ್, ಅಮೀಬಾದಲ್ಲಿನ ದ್ವಿವಿದಳನವು ಹೈಡ್ರಾದಲ್ಲಿಯ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವ್ಯತ್ಯಾಸವನ್ನು ಕೂಡ ನೀವಿಲ್ಲಿ ನೋಡ್ಬೋದಾಗ್ತಾ ಇದೆ. ನೆಕ್ಸ್ಟ್, ಕ್ವಶನ್ ನಂಬರ್ 13 2 ಅಂಕದ 2 ಪ್ರಶ್ನೆಗಳು ನೋಡಬಹುದು. ಇಲ್ಲಿ 32ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ 1 ಮತ್ತು ಪ್ರಶ್ನೆ 2. ಇನ್ನು ಅದೇ ರೀತಿಯಲ್ಲಿ ಅಥವಾ ಪ್ರಶ್ನೆಯಲ್ಲಿ ಕೂಡ ಎ ಮತ್ತು ಬಿ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಿರುವಂಥದ್ದು ನೋಡ್ತಾ ಇದ್ದೀರಿ. ಈ ಮೇಲಿನ 2 ಪ್ರಶ್ನೆಗಳನ್ನು ಅಥವಾ ಕೆಳಗಿನ 2 ಪ್ರಶ್ನೆಗಳನ್ನು ಆದರೆ ಇಲ್ಲಿ ಉತ್ತರಿಸಬೇಕಾಗ್ತಾ ಇದೆ. ಇಲ್ಲಿ ಒಂದು ಕ್ವಶನ್ ನೋಡ್ತಾ ಇದ್ದೀರಿ. ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವಂಥ ರಚನೆಗಳು ಯಾವುವು ಕೇಳಿದ್ದಾರೆ. ಮೃದ್ವಸ್ಥಿಯ ಉಂಗುರಗಳಾಗ್ತಾ ಇದ್ದಾವೆ. ಅದೇ ರೀತಿ ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಯಾವುವು ಅಂತ ಕೇಳಿದ್ದಾರೆ. ಯೂರಿಯಾ ಮತ್ತು ಯೂರಿಕ್ ಆಮ್ಲ. ಇನ್ನು ಅಥವಾ ಪ್ರಶ್ನೆಯಲ್ಲಿ ಉತ್ತರ ನೋಡ್ತಾ ಇದ್ರಿ. ಕ್ವಶನ್ ಎ ಗಮನಿಸ್ಬೋದು. ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಉತ್ತರ ನೋಡ್ತಾ ಇದ್ದೀರಿ. ಸಸ್ಯಗಳಲ್ಲಿ ಪಿಷ್ಟದ ರೂಪದಲ್ಲಿ ಸಂಗ್ರಹ ಆಗ್ತಾ ಇದೆ, ಪ್ರಾಣಿಗಳಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹವಾಗುವಂಥದ್ದು ನೋಡ್ತಾ ಇದ್ದೀರಿ. ಇನ್ನು ಬಿ ಕ್ವಶನ್ ಗಮನಿಸ್ಬೋದು. ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವಂಥ ರಚನೆಗಳು ಯಾವುವು. ಉತ್ತರ ನೋಡ್ತಾ ಇದ್ರಿ. ವಿಲ್ಲೈಗಳು ಇಲ್ಲಿ ಸಣ್ಣ ಕರುಳಿನಲ್ಲಿ ಜೀರ್ಣವಾಗಿರುವಂತಹ ಆಹಾರವನ್ನು ಹೀರಿಕೊಳ್ತಾ ಇದ್ದಾವೆ. ನೆಕ್ಸ್ಟ್, ಕ್ವಶನ್ ನಂಬರ್ 33 ಗಮನಿಸ್ಬೋದು. ಬೆಳೆಯುತ್ತಿರುವಂಥ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗುತ್ತದೆ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ಉತ್ತರ ನೋಡಬಹುದು. ಇನ್ನು ಅಥವಾ ಪ್ರಶ್ನೆ ಇದೆ ಇಲ್ಲಿ. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ನಡುವಿನ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರಲಿಕ್ಕೆ ಹೇಳ್ತಾ ಇದ್ದಾರೆ. ಉತ್ತರವನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್, ಕ್ವಶನ್ ನಂಬರ್ 14 3 ಅಂಕದ 3 ಪ್ರಶ್ನೆಗಳಲ್ಲಿ ಗಮನಿಸ್ಬೋದು. ಕ್ವಶನ್ ನಂಬರ್ 34ನಲ್ಲಿ ನೋಡ್ಬೋದು. ಕೆಳಗಿನ ಪ್ರಶ್ನೆಗಳು ಉತ್ತರಿಸಿಯಲ್ಲಿ 34 ಪ್ರಶ್ನೆ ಎ ಮತ್ತು ಬಿ ನೋಡ್ತಾ ಇದ್ದೀರಿ. ಉತ್ತರವನ್ನು ನೋಡಬಹುದು. ಅದೇ ರೀತಿ 35 ಪ್ರಶ್ನೆಯಲ್ಲಿ ಕೂಡ ಎ ಮತ್ತು ಬಿ ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಉತ್ತರವನ್ನು ಕೂಡ ಇಲ್ಲಿ ನೋಡ್ಬೋದಾಗ್ತಾ ಇದೆ. ಇಲ್ಲೊಂದು ಕ್ವಶನ್ ಇದೆ. ಫಾರ್ ಎಕ್ಸಾಂಪಲ್ 35 ವಿವರಿಸಿ. ಎ ಪ್ರಶ್ನೆ ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ. ಉತ್ತರ ನೋಡಬಹುದು. ಅದೇ ರೀತಿ ಬಿ ಕ್ವಶನ್ ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ. ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಇಲ್ಲಿ ಅಥವಾ ಪ್ರಶ್ನೆ ಇದೆ. 35ನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಉತ್ತರಿಸ್ಬೋದು ಅಥವಾ ಇಲ್ಲಿ ಕೇಳಿರುವಂಥ ಅಥವಾ ಪ್ರಶ್ನೆಯಲ್ಲಿ ಈ ಪ್ರಶ್ನೆ ಇಲ್ಲಿ ಉತ್ತರಿಸ್ಬೋದಾಗ್ತಾ ಇದೆ. ನೆಕ್ಸ್ಟ್, ಕ್ವಶನ್ ನಂಬರ್ 36 ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುವಂಥ ಹಾರ್ಮೋನ್ಗಳನ್ನು ಹೆಸರಿಸಿ. ಮೊದಲನೇದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಂಥ ಹಾರ್ಮೋನ್. ಉತ್ತರ ನೋಡ್ಬೋದಲ್ಲಿ ಇನ್ಸುಲಿನ್. ಕ್ವಶನ್ 2 ತುರ್ತು ಪರಿಸ್ಥಿತಿಯ ಸಂದರ್ಭಗಳನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವಂಥ ಹಾರ್ಮೋನ್ ಯಾವುದು. ಅಡ್ರಿನಲಿನ್. ಉತ್ತರ ನೋಡ್ತಾ ಇದ್ದಾರೆ ಅಡ್ರಿನಲಿನ್. ಅದೇ ರೀತಿ ಕ್ವಶನ್ 3 ಇದರಲ್ಲಿ
ಕೊಬ್ಬುಗಳು, ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವಂಥದ್ದು ಹಾರ್ಮೋನ್ ಯಾವುದು? ಉತ್ತರ ನೋಡ್ಬೋದು ಥೈರಾಕ್ಸಿನ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 4 ಅಂಕದ ಒಂದು ಪ್ರಶ್ನೆ ಇದೆ. ಕ್ವಶನ್ ನೋಡ್ಬೋದು. ಮಾನವನ ಹೃದಯದ ಛೇದನೋಟವನ್ನು ತೋರಿಸುವಂಥ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. 2 ಭಾಗ ಕೇಳಿದರೆ ಸೆಪ್ಟಮ್ ಮತ್ತು ಬಲ ಹೃತ್ಕರ್ಣವುಗಳನ್ನೆಲ್ಲಿ ಗುರುತಿಸಬೇಕಾಗ್ತದೆ. ಇಲ್ಲಿ ಚಿತ್ರವನ್ನು ನೋಡ್ತಾ ಭಾಗಗಳನ್ನು ಕೂಡ ಗುರುತಿಸಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ SSLC ಪ್ರಶ್ನೆ ಪತ್ರಿಕೆ ವಿಜ್ಞಾನ ವಿಷಯದಲ್ಲಿ 5 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. ಆ 5 ಅಂಕದ ಪ್ರಶ್ನೆ ಭಾಗ ಎ ಭೌತ ವಿಜ್ಞಾನ, ಭಾಗ ಬಿ ರಸಾಯನ ವಿಜ್ಞಾನ, ರಸಾಯನಶಾಸ್ತ್ರ, ಭಾಗ ಸಿ ಜೀವಶಾಸ್ತ್ರ ಅಥವಾ ಜೀವವಿಜ್ಞಾನ. ಈ 3 ವಿಭಾಗದಲ್ಲಿ ಯಾವುದಾದ್ರೂ ಒಂದು ವಿಭಾಗದಲ್ಲಿ 5 ಮಾರ್ಕ್ಸಿಂದ ಒಂದು ಕ್ವಶನ್ ಬರ್ಬೋದು. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ 5 ಅಂಕದ ಒಂದು ಕ್ವಶನ್ನು ಈ ಜೀವವಿಜ್ಞಾನ ವಿಭಾಗದಲ್ಲಿ ಬಂದಿರುವಂಥದ್ದು ನೋಡ್ತಾ ಇದ್ದೀರಿ. ಕ್ವಶನ್ ನೋಡ್ಬೋದು. ಕ್ವಶನ್ ನಂಬರ್ 38 ಎ ಕ್ವಶನ್ ನೋಡ್ತಾ ಇದ್ದೀರಿ. ಮಾನವರು ಸಾಮಾನ್ಯವಾಗಿ ಅನುಸರಿಸುವಂಥ ಗರ್ಭ ನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿ. ಉತ್ತರವನ್ನು ಗಮನಿಸ್ಬೋದು. ಕ್ವಶನ್ ಬಿ ನೋಡ್ತಾ ಇದ್ದೀರಿ. ಮಾನವ ಪುರುಷ ಸಂತಾನೋತ್ಪತ್ತಿ ವಿಭಾಗದಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯವೇನು ಇಲ್ಲಿ ಕೇಳಿರುವಂಥದ್ದು ಉತ್ತರ ನೋಡ್ತಾ ಇದ್ದೀರಿ. ಅದೇ ರೀತಿ ಕ್ವಶನ್ ಸಿ ನೋಡ್ತಾ ಇದ್ದೀರಿ. ಋತುಚಕ್ರ ಹೇಗೆ ಉಂಟಾಗುತ್ತದೆ ವಿವರಿಸಿ ಅನ್ನುವಂಥದ್ದು ನೋಡ್ಬೋದು. ಆನ್ಸರನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಇಲ್ಲಿ ಅಥವಾ ಪ್ರಶ್ನೆ ಈ ಕ್ವಶನಲ್ಲಿ ಕೇಳಿರುವಂಥದ್ದು ನೋಡ್ತಾ ಇದ್ದೀರಿ. ಇಲ್ಲಿ ಎ ಬಿ ಸಿ 3 ಕ್ವಶನ್ ಕೊಟ್ಟಿರುವಂಥದ್ದು ಗಮನಿಸ್ಬೋದು. ವಿದ್ಯಾರ್ಥಿಗಳು ಈ 38ನೇ ಪ್ರಶ್ನೆಯಲ್ಲಿ ಮೇಲಿನ ಎ ಬಿ ಸಿ 3 ಕ್ವಶನ್ ಆದರೂ ಉತ್ತರಿಸ್ಬೋದು, ಅಥವಾ ಈ ಅಥವಾ ವಿಭಾಗದಲ್ಲಿ ಬಂದಿರುವಂಥ ಎ ಬಿ ಸಿ ಕ್ವಶನ್ನೆಲ್ಲ ಇವುಗಳನ್ನಾದರೂ ಉತ್ತರಿಸಬೇಕು ಅನ್ನುವಂಥದ್ದು ನೀವಿಲ್ಲಿ ಗಮನಿಸ್ಬೋದು. ಇಷ್ಟು 2025-26ನೇ ಸಾಲಿನ ಮಂಡಳಿಯವರು ಹೊರಡಿಸಿರುವಂಥ ಸೆಟ್ 1 ಮಾಡೆಲ್ ಕ್ವಶನ್ ಪೇಪರ್ನ ಒಂದು ಮಾದರಿ ಉತ್ತರಗಳನ್ನು ಗಮನಿಸಿದ್ವಿ. ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರಾದ ಶ್ರೀ ರಾಘವೇಂದ್ರ ಭಟ್ ಸರ್ ಇವರು. ಧನ್ಯವಾದಗಳು.